ಗೈಸ್, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಲೈಫ್ ಸ್ಟೈಲ್ ಚಾನಲ್. ನಾನು ಸಿಂಧು. ಎಲ್ಲ ಹೇಗಿದ್ದೀರಾ? ಇವತ್ತಿನ ಲಾಗಲ್ಲಿ ನನ್ನ ಮುನ್ನಾರ್ದು ಲಾಸ್ಟ್ ಡೇ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಇವತ್ತು ನಾವು ಮುನ್ನಾರಿಂದ ಬ್ಯಾಂಗ್ಳೂರ್ಗೆ ಹೊರಡ್ತಾ ಇದ್ದೀವಿ. ಸೊ ಇವತ್ತು ನಮ್ಮ ಪ್ಲ್ಯಾನ್ ಜಸ್ಟ್ ಏನಿಲ್ಲ, ಹಾಗೆ ಸೈಟ್ ಸೀಯಿಂಗ್ ನೋಡಿ ಹೊರಡೋದು ಅಂತ ಹೇಳ್ಬಿಟ್ಟು ಸೊ ಹೊರಡ್ತಾ ಇದ್ವಲ್ಲ. ಸೊ ಹಾಗೆ ಚಾಕ್ಲೇಟ್ ಫ್ಯಾಕ್ಟ್ರಿಗೆಲ್ಲ ಹೋಗಿದ್ವಲ್ಲ. ಸೊ ಎಲ್ಲ ಚಾಕ್ಲೇಟ್ಸ್ ಎಲ್ಲ ತೊಗೊಂಡ್ವಿ, ತುಂಬ ಚೆನ್ನಾಗಿತ್ತು. ನೆಕ್ಸ್ಟು ನಾವು ಹೋಗಿದ್ದಂದರೆ ಟೀ ಎಸ್ಟೇಟು, ಅಲ್ಲೊಂದು ಫಾರೆಸ್ಟ್ ಇದನ್ನು ನೋಡ್ಲಿಕ್ಕಂತ ಹೇಳ್ಬಿಟ್ಟು, ಅದು ಎರ್ನಾಕುಲಂ ಅಂತ ಹೇಳ್ಬಿಟ್ಟು, ಅದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅದು ನ್ಯಾಷನಲ್ ಪಾರ್ಕು. ಇಲ್ಲಿಗೆ ನಾವು ತುಂಬ ಬೇಗ ಹೋಗಿ ತುಂಬ ಒಳ್ಳೆಯದೇ ಆಯ್ತು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಾವು ಆಲ್ಮೋಸ್ಟ್ ನಾವು ಹೋದಾಗ್ಲೇ ಒಂದು 10 ಗಂಟೆ ಆಗಿತ್ತು. ಅವಾಗಲೇ ಅಷ್ಟು ಜನ ಇದ್ರು. ನಾವು ಈ ಟಿಕೆಟ್ ತೊಗೊಳ್ತಾ ಇದ್ದೀವಿ ನೋಡಿ, ಟಿಕೆಟ್ ತೊಗೊಂಡು ಮೇಲೆ ಬರೋ ಅಷ್ಟರೊಳಗಡೆ ಎಷ್ಟು ಟೂರಿಸ್ಟ್ ಬಂದಿದ್ರು ಅಂದರೆ ಆ ಕ್ಯೂ ಎಲ್ಲೆಲ್ಲಿಂದ ಹೋಗ್ಬಿಡ್ತು. ಅಷ್ಟಂದರೆ ನಾವು ಇಲ್ಲಿಂದ ಮೇಲೆ ಹೋಗಬೇಕು. ಅಲ್ಲಿಂದ ಬಸ್ ಇದೆ, ಬಸ್ಸಿಂದ ನಾವು ಮೇಲೆ ಹೋಗ್ಬೇಕಾಗತ್ತೆ. ಹಾಗಾಗಿ ಇವಾಗ ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಷ್ಟು ಸ್ಪೇಸ್ ಇದೆ ನೋಡಿ. ನಾವು ಟಿಕೆಟ್ ತೊಗೊಂಡು ಮೇಲೆ ಹೋಗಿವೆ, ಕ್ಯೂವಲ್ಲಿ ನಿಂತ್ಕೊಳ್ಳೋ ಅಷ್ಟರೊಳಗಡೆ ಈ ರೋಡ್ ಫುಲ್, ಸ್ಟ್ರೀಟ್ ಫುಲ್ ಜನನೇ, ಫುಲ್ ಜನ ಅಂದರೆ ಜನ. ನಿಮಗೆ ಒಂದು ಸ್ವಲ್ಪ ಮೂವಿಂಗಲ್ಲಿ ನಾರ್ಮಲ್ ರೋಡೇ ಕಾಣಿಸಲ್ಲ, ಅಷ್ಟು ಜನ ಆಗಿತ್ತು. ತುಂಬ ರಶ್ ಆಗೋದು ಮಾತ್ರ. ಲೈಕ್ ಅನಿಸುತ್ತೆ ಒಂದೊಂದ್ಸಲ ಹಾಲಿಡೇಸಲ್ಲಿ ಟ್ರಿಪ್ಸ್ ಎಲ್ಲ ಪ್ಲ್ಯಾನೇ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಯಾಕಂತೇಳಿದ್ರೆ ಅಷ್ಟು ರಶ್ ಆಗುತ್ತೆ ಅಂದರೆ ಎಲ್ಲದಕ್ಕೂ. ಇವನ್ ಟಿಕೆಟ್ಸ್ಗಿರ್ಬೋದು, ಇವನ್ ಫೋಟೋಸ್ ತೊಗೊಳೋದಕ್ಕಿರ್ಬೋದು, ಇವನ್ ರೆಸ್ಟೋರೆಂಟ್ಸ್ಗಿರ್ಬೋದು, ಪ್ರತಿಯೊಂದಕ್ಕೂ ರಶ್ ಇರುತ್ತೆ. ಸೊ ಇದು ಒಂಥರ ಕಂಪ್ಲೀಟಾಗಿ ಒಳಗಡೆ ಬಂದರೆ ಫುಲ್ ಟೀ ಎಸ್ಟೇಟೇನೇ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲಿಗೆ ಪ್ರೈವೇಟ್ ವೆಹಿಕಲ್ಸ್ ಎಲ್ಲ ಅಲೋ ಇಲ್ಲ. ಅವರೇನೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದ್ದೇನೆ ಬಸ್ ಕರ್ಕೊಂಡು ಹೋಗ್ತಾರೆ, ಅಲ್ಲಿಂದ ಕರ್ಕೊಂಡು ಹೋಗ್ಬಿಟ್ಟು ಬರ್ಬೋದು. ಕ್ಯಾಮ್ರಾಗೆಲ್ಲದಕ್ಕೂ ಸಪ್ರೇಟ್ ಚಾರ್ಜಸ್ ಇರುತ್ತೆ. ಸೊ ನಮ್ಮದಂದರೆ ನಚಿ ಇದು ಕ್ಯಾಮ್ರಾ ಇತ್ತು, ಸೊ ಅವ್ರು ತೊಗೊಂಡಿದ್ದು. ಅಭಯ್ ಅಂತೂ ಫುಲ್ ಅವ್ರ ಅಪ್ಪಂಗೆ ಫೋಟೋ ತೆಗ್ದಿದ್ದು. ಅಪ್ಪ ಪಾಪ ಹಿಂಗಿದ್ದು ಸರಿಗಿದೆ, ಅವಪ್ಪ ಹಿಂಗೆ ಸರಿಗಿದೆ ಅಂತ ಹೇಳ್ಬಿಟ್ಟು, ಆಯಿತು ಏನೋ ಒಂದು ತೆಗಿಯಪ್ಪ, ಆಮೇಲೆಲ್ಲ ಡಿಲೀಟ್ ಮಾಡ್ಕೊಂಡ್ರಾಯ್ತು ಅಂದ್ಬಿಟ್ಟು ಅವ್ರು ಇದು ಮಾಡಿದ್ರು. ಸೊ ನೋಡಿ, ಟೀ ಎಸ್ಟೇಟ್ ಅಂತೂ ಬ್ಯೂಟಿಫುಲ್ ಆಗಿತ್ತು. ಸೊ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಫೋಟೋ ಸೆಷನ್ ಎಲ್ಲ ಮಾಡ್ಕೊಂಡ್ರೆ ಇಳ್ದಂತ ಹೇಳ್ಬೋದು. ಬಟ್ ಅದು ಬಸ್ಸು ಔಟ್ ಬಸ್ ಆಗಿರೋದ್ರಿಂದ ನಮಗೆಲ್ಲೂ ಸ್ಟಾಪ್ ಕೊಡೋಲ್ಲ. ಸೊ ನಾವು ಜಸ್ಟ್ ವಿಂಡೋಯಿಂದ ನೋಡಿಕೊಂಡು ಖುಷಿ ತೊಗೋಬೇಕಷ್ಟೇ. ತುಂಬ ಚೆನ್ನಾಗಿದೆ. ಇದರಿಂದ ಮೇಲೆ ಹೋಗ್ತಾ ಅಲ್ಲಿ ಒಂದು ಪಾಯಿಂಟ್ ಬರುತ್ತೆ, ಅಲ್ಲಿ ನಮ್ಮನ್ನು ನಿಲ್ಲಿಸ್ತಾರೆ. ಅಲ್ಲಿಂದ ನೀವು ಮೇಲೆ ಬೇಕಾದ್ರೆ ಎಷ್ಟು ದೂರನಾದ್ರಿಂದ ನಡ್ಕೊಂಡು ಹೋಗ್ಬೋದು. ಬಟ್ ನನಗೆಲ್ಲ ನಾನು ಹೋಗೋಕ್ಕಾಗಲಿಲ್ಲ, ನಾನು ಹೋಗಲಿಲ್ಲ. ಆಮೇಲೆ ನಾವು ಕೆಳಗಡೆ ಬಂದುಬಿಟ್ವಿ. ಬಂದಾದ್ಮೇಲಿಂದ ಮತ್ತೆ ಇನ್ನೊಂದು ಗಾರ್ಡನ್ನು ಇದೆ, ಏನು ಬಟಾನಿಕಲ್ ಗಾರ್ಡನ್ ಇದೆ, ಬನ್ನಿ ಅಂತ ಹೇಳ್ಬಿಟ್ಟು ನಮ್ಮ ಡ್ರೈವರ್ ಕರ್ಕೊಂಡೋದ್ರು. ಬಟ್ ಹೇಳಿದ್ನಲ್ಲ, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗ್ಲಿಕ್ಕಂತೂ ಅಲ್ಲಿ ತುಂಬ ಅಂದರೆ ತುಂಬ ಕಷ್ಟ ಆಗ್ತಾಯಿತ್ತು. ಯಾಕಂದರೆ ಅದು ರೋಡ್ ಸ್ವಲ್ಪ ತುಂಬ ಚಿಕ್ಕದು. ಆಮೇಲಿಂದ ಎಲ್ಲ ಟೂರಿಸ್ಟು ಅವತ್ತೇ ಬಂದುಬಿಟ್ಟಿದ್ರಲ್ವ ಅಂತ ಅನಿಸುತ್ತೆ. ಅಲ್ಲಿ ಬೇಕಾದ್ರೆ ಹಿಲ್ ಸ್ಟೇಷನ್ ಆಗಿರೋದ್ರಿಂದ ಜಾಸ್ತಿ ಸ್ಪೀಡಾಗೂ ಹೋಗೋಕ್ಕಾಗಲ್ಲ. ಓಕೆ, ಅದು ರೋಡ್ ಕೂಡ ವೈಡ್ ಆಗಿಲ್ದಿರೋದ್ರಿಂದ ಫುಲ್ ಟ್ರಾಫಿಕ್ ಜಾಮ್ ಆದರೆ 1 ಅವರ್ ಟ್ರಾಫಿಕ್ ಜಾಮ್ ಆಗ್ತಾಯಿತ್ತು. ನಾವು ಮಧ್ಯ ಎಲ್ಲ ಈ ಒಂದೊಂದು ಕಾಯಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಫೋಟೋ ಇದು ಸೆಂಟ್ರಲ್ಲಿ ಒಂದೊಂದು ಫೋಟೋ ತೊಗೊಂಡು ಇಳ್ಬಿಟ್ಟು ತೊಗೊಳ್ತಾ ಇದ್ವಿ. ಅವತ್ತು ಊಟ ಅಂತೂ ಎಲ್ಲೂ ಸಿಕ್ಕಿಲ್ಲ. ವೈ ಬಿಕಾಸ್ ಎಲ್ಲ ನಿಲ್ಲಿಸಿದ್ರೆ ಸಾಕು, ಎಲ್ಲ ರೆಸ್ಟೋರೆಂಟಲ್ಲೂ ರಶ್ ಇತ್ತು. ಸೊ ಹಾಗಾಗಿ ನಾವು ಸ್ವೀಟ್ ಕಾರ್ನು, ಜ್ಯೂಸು ಈ ಥರ ತಿನ್ಕೊಂಡಿದ್ವಿ. ನೋಡಿ, ಇಲ್ಲೆಲ್ಲ ಫುಲ್ಲು ಟ್ರಾಫಿಕ್ ಜಾಮ್ ಆಗಿದೆ, ಇಷ್ಟಿಷ್ಟೇ ಮೂವ್ ಆಗ್ತಾಯಿತ್ತು. ಸೊ ಹಾಗಾಗಿ ಅನ್ಕೋತಾ ಇದ್ವಿ ನೆಕ್ಸ್ಟ್ ಟೈಮ್ ಎಲ್ಲ ಪ್ಲ್ಯಾನ್ ಮಾಡಿದ್ರೆ ಹಾಲಿಡೇಸಲ್ಲಂತೂ ಪ್ಲ್ಯಾನ್ ಮಾಡಬಾರ್ದು ಅಂತ ಹೇಳಿಬಿಟ್ಟು. ಆಮೇಲಿಂದ ವೆದರೆಲ್ಲ ತುಂಬ ಚೆನ್ನಾಗಿತ್ತು. ಇವನ್ ಏನು ತುಂಬ ಮಳೆನೂ ಇಲ್ಲ, ಏನಿಲ್ಲ, ಕ್ಲೌಡಿ ಆಗಿತ್ತು, ಚೆನ್ನಾಗಿತ್ತು. ಇವನ್ ಬೆಟಾನಿಕಲ್ ಗಾರ್ಡನ್ ಅಷ್ಟೇ. ನಾವು ಎಂಟ್ರೆನ್ಸ್ ಆದಾಗ ನೋಡಿದ್ರೆ ಅಯ್ಯೋ ಇಷ್ಟನ್ನೇ ಏನು ನೋಡೋದಂತಿದೆ. ಬಟ್ ಒಳಗಡೆ ಹೋಗ್ತಾ ತುಂಬ ಚೆನ್ನಾಗಿತ್ತು. ನಾವು ಇದನ್ನು ಅಷ್ಟೇ ಹಾರ್ಡ್ಲಿ ಒಂದು 1/2 hour ತೊಗೊಂಡ್ವಿ. ಅಂದರೆ ತುಂಬ ಏನು ನೋಡೋಕ್ಕೆ ಹೋಗಲಿಲ್ಲ. ಯಾಕೆಂದರೆ ಅಭಯ್ ಬೇರೆ ತುಂಬ ತರಲೆ ಮಾಡ್ತಾಯಿದ್ದ, ಅಲ್ಲಿರೋ ಎಲೆಗಳೆಲ್ಲ ಪ್ಲಕ್ ಮಾಡ್ತಾಯಿದ್ದ. ಸೊ ಹಂಗಾಗಿ ನಾವು ಮೇಲೆ ಒಂದು 2-3 ರೌಂಡ್ ನೋಡಿಕೊಂಡು ಆಚೆ ಬಂದುಬಿಟ್ವಿ. ಬಂದು ಇನ್ನೇನು ನಾವು ಮುನ್ನಾರಿಂದ ನೆಕ್ಸ್ಟು ಕೊಚ್ಚಿಗೆ ಹೋಗಬೇಕಿತ್ತು. ಹೀಗೆ ಮುನ್ನಾರ್ ಟು ಕೊಚ್ಚಿ ಆಲ್ಮೋಸ್ಟು ಒಂದು 2.5-3 hours ಸಿಗೋದ್ರಿಂದ ನಮಗೆ ಬೇಗನೆ ಹೊರಡ್ಬೇಕಂತ ಹೇಳಿದರು. ಹಾಗಾಗಿ ನಾವು ಒಂದು ಹಾಫ್ ಡೇ ಥರ ನಾವು ಅಷ್ಟೇ ಅಲ್ಲಿ ಸೈಟ್ ಸೀಯಿಂಗ್ ನೋಡೋಕ್ಕಾಗಿದ್ದು. ಬರ್ತಾ ಹಾಗೆ ಮತ್ತೆ ಅಗೇನ್ ಟೀ ಎಸ್ಟೇಟಲ್ಲೆಲ್ಲ ಸೆಂಟ್ರಲ್ಲಿ ಇದ್ದು ಫೋಟೋ ಸೆಷನ್ಸ್ ಎಲ್ಲ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು. ನನಗಂತೂ ಇದು ಒಳಗಡೆ ಹೋಗೋಕ್ಕೆ ಭಯ ಆಗ್ತಿತ್ತು, ಎಲ್ಲಿ ಸ್ನೇಕೆಲ್ಲ ಬಂದ್ಗಿನ್ಬಿಟ್ಟತ್ತಪ್ಪ ಅಂತ ಭಯ ಆಗ್ತಾಯಿತ್ತು. ಸೊ ತುಂಬ ಚೆನ್ನಾಗಿತ್ತು.
ಆಮೇಲೆ ಇಲ್ಲೆಲ್ಲ ಫೋಟೋಸ್ ತೆಗಿಯೋಕ್ಕಂತ ಅಲ್ಲಿ ಫೋಟೋಗ್ರಾಫರ್ಸ್ ಇರ್ತಾರೆ. ಸೊ ನಿಮಗೆ ಇಮಿಡಿಯೇಟಾಗಿನೂ ಫೋಟೋ ಕೊಡ್ತಾರೆ. ಒಂದು 500 ಇಷ್ಟು ಫೋಟೋಸ್ ಅಂತ ಇರುತ್ತೆ. ಸೊ ನಾವು ಕೂಡ ತೊಗೊಂಡ್ವಿ, ಚೆನ್ನಾಗಿತ್ತು ಮಾತ್ರ. ಹಾಗೆಯೇ ಅವರು ಬುಟ್ಟಿಗಳು ಮತ್ತು ನಿಮ್ಗೇನಾದ್ರು ದುಪ್ಪಟ ಈ ಥರ ಎಲ್ಲ ಬೇಕಾದ್ರೆ ನೋಡಿ, ಇದು ದುಪ್ಪಟ ಮತ್ತು ಬುಟ್ಟಿ ಅವರೇ ಕೊಟ್ಟಿದ್ದು. ಸೊ ಇದನ್ನು ಹಾಕಿ ನಾವು ಫೋಟೋ ತೆಗೆಸಿದ್ವಿ. ಇದು ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ. ನಿಮಗೆ ಇಲ್ಲಿ ಫೋಟೋದಲ್ಲಿ ಅಷ್ಟು ಕ್ಲಾರಿಟಿ ಇಲ್ಲದೆ, ಬಟ್ ನಮಗೆ ಕೊಟ್ಟಿರೋ ಫೋಟೋದಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರೋ ಕ್ಲಾರಿಟಿ ಇದೆ. ಸೊ ಇವರು ನಮ್ಮ ಡ್ರೈವರ್ ಆಗಿದ್ದರು, ಆಲ್ಮೋಸ್ಟ್ 2 days ನಮ್ಮ ಜೊತೆ ಇದ್ದರು. ಹಾಗಾಗಿ ಅವ್ರ ಜೊತೆ ಒಂದು ಫೋಟೋ ತೊಗೊಂಡ್ವಿ. ನೆಕ್ಸ್ಟು ನಾವು ಅಂಬಾರಿ ಉತ್ಸವನ ಬುಕ್ ಮಾಡಿದ್ವಿ ಕೊಚ್ಚಿಯಿಂದ ಬ್ಯಾಂಗ್ಳೂರಿಗೆ ಬರಲಿಕ್ಕೆ. ಅಂದರೆ 2 day ಮುನ್ನಾರ್ಗೆ ಹೋಗೋಕ್ಕಿಂತ ಮುಂಚೆನೇ ನಾವು ಇದನ್ನು ಬುಕ್ ಮಾಡಿ ಹೋಗಿದ್ವಿ. ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ಬೋದು. ಬಸ್ ಮಾತ್ರ ಸೂಪರಾಗಿ ಅಂದರೆ ಸೂಪರಾಗಿತ್ತು. ಆಲ್ಮೋಸ್ಟು ಅವಾಗ ನಾವು ಬಂದಾಗ ಇದು ಫಸ್ಟು ಅವಾಗ ಇದನ್ನು ಲಾಂಚ್ ಮಾಡಿದ್ದು ಕರ್ನಾಟಕದಲ್ಲಿ. ಸೊ ತುಂಬ ಚೆನ್ನಾಗಿತ್ತು ಬಸ್ ಮಾತ್ರ. ಎಷ್ಟು ಅಂದರೆ ಕ್ಲಾಸ್ ಎಲ್ಲದಕ್ಕಿಂತನೂ ತುಂಬ ಕ್ಲಾಸಿಯಾಗಿತ್ತು. ಇದು ಆಲ್ಮೋಸ್ಟ್ ಒನ್ ಟಿಕೆಟೇ ಬಂದುಬಿಟ್ಟು ನಿಮಗೆ 3.5 ಮೇಲಿತ್ತು, 3+ ಚೇಂಜ್ ಇತ್ತು ಇದು. ನಾನು ಅದೇ ಹೇಳ್ತಾಯಿದ್ದೆ, ಇನ್ನೊಂದು ಸ್ವಲ್ಪ 500 ರೂಪಾಯಿ ಫ್ಲೈಟಲ್ಲಿ ಹೋಗ್ಬಿಡ್ಬೋದಾಗಿತ್ತು ಅಂತ. ಬಟ್ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕಿತ್ತು ಅನ್ನೋದಕ್ಕೋಸ್ಕರ ನಾವು ಬಂದ್ವಿ. ತುಂಬ ಚೆನ್ನಾಗಿತ್ತು ಮಾತ್ರ. ಒಂದು ಒಳಗಡೆ ಹೋಗ್ತಿದ್ದಂಗೆ ಒಂಥರ ಕ್ಲಾಸಿಯಾಗಿ ಲ್ಯಾವಿಶಾಗಿ ಇತ್ತಂತ ಹೇಳ್ಬೋದು. ಅಂದರೆ ಲೈಕ್ ಆ ವೈಟ್ಗೆ ಎಲ್ಲೋ ಎಂಥ ಕಾಂಬಿನೇಷನ್ ಇತ್ತಂದರೆ ತುಂಬ ಚೆನ್ನಾಗಿತ್ತು. ಆಮೇಲಿಂದ ಕಾಲಿಟ್ಟರೆ ಎಲ್ಲಪ್ಪ ಗಲೀಜಾಗುತ್ತೆ ಅನ್ನಬೇಕು, ಅಷ್ಟು ಕ್ಲೀನಾಗಿತ್ತು. ಆಮೇಲೆ ಫೆಸಿಲಿಟೀಸ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಇವನು ವಾಟರ್ ಬಾಟಲ್ ಕೊಟ್ಟಿದ್ದರು ನಮಗೆ. ಆಮೇಲೆ ಚಾರ್ಜಿಂಗ್ ಪಾಯಿಂಟ್ಸ್ ಎಲ್ಲ ನೋಡ್ಬೋದು ನೀವು. ಇದೆಲ್ಲ ರೌಂಡಿಗಿದೆಯಲ್ಲ, ಇದೆಲ್ಲ ಚಾರ್ಜಿಂಗ್ ಪಾಯಿಂಟ್ಸು. ಸೇಮ್ ಲೈಕ್ ಫ್ಲೈಟಲ್ಲಿ ಹೇಗೆ ಇರುತ್ತೆ ನಮಗೆ ಆ ಥರನೇ ಅಂತ ಅನಿಸ್ತು. ಆ್ಯಕ್ಚುಲಿ ಇಲ್ಲಿ ಮಲ್ಕೊಂಡು ರಿಲ್ಯಾಕ್ಸಾಗಿ ಹೋಗ್ತಾ ಇರ್ಬೋದು, ಅಷ್ಟೇ ಡಿಫ್ರೆನ್ಸು. ಬಟ್ ತುಂಬ ಚೆನ್ನಾಗಿತ್ತು. ಆಮೇಲಿಂದ ನಿಮಗೆ ಒಂದು ಸ್ವಲ್ಪನೂ ಆ ಬಸ್ಸು ಶೇಕ್ ಆಗಿದೆ ಗೊತ್ತಾಗಿಲ್ಲ ನಮಗೆ. ಅಲ್ಲಿ ಮಲಗಿದಷ್ಟೇ, ಒಂದು ತುಂಬ ಟಯರ್ಡ್ ಆಗಿರೋದ್ರಿಂದ ಮಲ್ಕೊಂಡ್ಬಿಟ್ವಿ ನಾವು. ಮಲಗಿದ್ದು ಒಂದು ಮಲ್ಗೋವರೆಗೆ ಒಂದು ಸ್ವಲ್ಪ ಬಸ್ನ ಎಕ್ಸ್ಪ್ಲೋರ್ ಮಾಡ್ತಾಯಿದ್ವಿ. ಎಲ್ಲಿದೆ, ಹೆಂಗಿದೆ, ಏನೇನು ಆಕ್ಸೆಸರೀಸ್ ಇದೆ ಅದೆಲ್ಲ ಚೆಕ್ ಮಾಡ್ತಾಯಿದ್ವಿ. ಚಾರ್ಜಿಂಗ್ ಪಾಯಿಂಟ್ ಇರ್ಬೋದು, ನಾವು ಬ್ಯಾಗ್ಸ್ ಎಲ್ಲ ಇಟ್ಕೊಳ್ಳೋಕೆ ಪೌಚ್ ಇರ್ಬೋದು, ಇದೆಲ್ಲ ತುಂಬಾ ಚೆನ್ನಾಗಿತ್ತು. ಅದಕ್ಕೆ ನಾವು ಸ್ಟಾರ್ಟಿಂಗ್ ಒಂದು 10 ನಿಮಿಷ ಏನು ಬಸ್ ಒಂದು ಸ್ವಲ್ಪ ಮೂವ್ ಆಗೋಕ್ಕೆ ಒಂದು 5-6 ನಿಮಿಷ ಆಯಿತು. ಬಿಕಾಸ್ ಬೇರೆ ಪ್ಯಾಸೆಂಜರ್ಸ್ನೆಲ್ಲ ಚೆಕ್ ಮಾಡ್ತಾಯಿದ್ರು. ಸೊ ನಾವೇ ಫಸ್ಟ್ ಹತ್ತಿದ್ದು. ಹಾಗಾಗಿ ನಾವೆಲ್ಲ ಸ್ವಲ್ಪ ಒಂದು 5 ನಿಮಿಷ ನಮಗೆ ಸ್ವಲ್ಪ ಎಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟೈಮ್ ಸಿಕ್ತು. ನಬೈ ಅಂತೂ ಅವ್ರ ಅಪ್ಪನ ಜೊತೆ ಮಲ್ಕೊಳ್ಳೋಣ, ನಮ್ಮ ಜೊತೆ ಮಲ್ಕೊಳ್ಳೋಣ, ಇದೇ ಕನ್ಫ್ಯೂಷನಲ್ಲೇ ಇದ್ದ. ಸೊ ಕೊನೆಗೆ ಅವನಲ್ಲಿ ಒಂದು 10 ನಿಮಿಷ ಮಲಗಿದ. ಆಮೇಲೆ ನಮ್ಮ ಹತ್ರನೇ ಕರ್ಕೊಂಡ್ವಿ. ತನ್ವಿನೂ ಅಷ್ಟೇ, ವಾ ಮಾಮ್ ಸಕ್ಕತ್ತಾಗಿದೆ, ನೀವು ಮಲಗಬೇಕು ಅಂತೇಳಿ ಅವಳು ಮಲಗಿಬಿಟ್ಲು. ನಾವು ಜಸ್ಟ್ ಒಂದು 5-10 ನಿಮಿಷ ನೋಡಿದೆ ತಡ. ಮಲಗಿದಾಗ ರಾತ್ರಿ ಇತ್ತು. ಬೆಳಗ್ಗೆ ಎದ್ದೇಳ ಅಷ್ಟರೊಳಗಡೆ ಬ್ಯಾಂಗ್ಳೂರ್ ಬಂದಿದೆ ಗೊತ್ತಾಗಿಲ್ಲ, ಅಷ್ಟು ಸಖತ್ತಾಗಿ ಬಂತು. ಅಂದರೆ ಲೈಕ್ ನಮಗೆಲ್ಲೂ ಮೂಮೆಂಟ್ಸೇ ಗೊತ್ತಾಗಿಲ್ಲ. ಮಲಗಿದಾಗ ಅಷ್ಟೇ ಕೊಚ್ಚಿ, ಬೆಳಿಗ್ಗೆ ಎದ್ದ ತಕ್ಷಣ ಬ್ಯಾಂಗ್ಳೂರು. ಕೋರಮಂಗ್ಲಕ್ಕೆ ಬಂದಾಗ ಅವರು ಇದ್ರ ಹತ್ರ ನೈಸ್ ರೋಡ್ ಹತ್ರ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಬಂದಾಗಲೇ ನಮಗೆ ಗೊತ್ತಾಗಿದ್ದು. ಅಂದರೆ ಲೈಕ್ ತುಂಬ ಬಂದಾಗ ಅಲ್ಲಿವರೆಗೂ ಎಚ್ಚರನೇ ಆಗಿಲ್ಲ. ಆಲ್ಮೋಸ್ಟ್ ನಾವು ನೈಟ್ 10 o'clock ಹಂಗೆ ಹೊರಟಿದ್ದು. ಬೆಳಿಗ್ಗೆ 6:30 ಬಂದುಬಿಟ್ವಿ. ಏಕೆಂದರೆ ನಮಗೊಂದು ಸ್ವಲ್ಪನೂ ಮೂಮೆಂಟ್ ಗೊತ್ತಾಗದೇ ಇರೋದಕ್ಕೆ ಫುಲ್ ಡೀಪ್ ಸ್ಲೀಪ್ ಆಗಿದ್ವಿ. ನಿಜವಾಗ್ಲೂ ಓಲ್ಬೋದು ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಆಮೇಲೆ ಈವನ್ ಬ್ಯಾಗ್ಸ್ ಎಲ್ಲ ಇಟ್ಕೊಳ್ಳೋಕ್ಕೂ ಒಳ್ಳೆ ಅವರು ಇಟ್ಕೊಟ್ಟಿದ್ರು. ಪೌಚಸ್ ಎಲ್ಲ ಚೆನ್ನಾಗಿತ್ತು. ಫೆಸಿಲಿಟೀಸ್ ಚೆನ್ನಾಗಿದೆ, ಫುಲ್ ವರ್ತ್ ಅಂತಲೇ ಹೇಳ್ಬೋದು. ಬ್ಲ್ಯಾಂಕೆಟ್ಸ್ ಕೂಡ ಕೊಟ್ಟಿದ್ರು. ಬ್ಲ್ಯಾಂಕೆಟ್ಸ್ ಆ್ಯಂಡ್ ವಾಟರ್ ಬಾಟಲ್ ಇದೆರಡೂ ಇತ್ತು. ಚೆನ್ನಾಗಿತ್ತು ಎಲ್ಲ. ಓವರಾಲಾಗಿ ನಮಗೆ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಸೊ ಇದಾಗಿತ್ತು ನನ್ನ ಆಲ್ಮೋಸ್ಟ್ 5 to 7 days ಫುಲ್ ಟ್ರಿಪ್. ಅಂದರೆ ಲೈಕ್ ಬ್ಯಾಂಗ್ಳೂರ್ ಟು ಮುಂಬೈಯಿಂದ ಕೊಚ್ಚಿಯಿಂದ ಬ್ಯಾಂಗ್ಳೂರ್ ಕ್ರೂಸ್ದು ನಮ್ಮ ಎಕ್ಸ್ಪೀರಿಯೆನ್ಸ್ ಇದಾಗಿತ್ತು. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ನಾನು ಇವತ್ತಿನ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಅಂದರೆ ಇದರಲ್ಲಿ ಮುನ್ನಾರ್ದು ನಾವು ಲಾಂಗಾಗಿ ಹೋಗಿಲ್ಲ. ಜಸ್ಟ್ ಬರ್ತಾ ಆನ್ ದ ವೇ ಆಫ್ ಅ ಡೇ ಇಲ್ಲಿ ಏನು ಕವರ್ ಮಾಡ್ಬೋದು ಅದಷ್ಟನ್ನು ಮಾತ್ರ ನಾವು ನೋಡಿದ್ವಿ. ಬಟ್ ನಿಮಗೆ ಕೇರಳದಲ್ಲಿ ಎಲ್ಲೇ ಹೋಗಲಿ ಗ್ರೀನರಿ ಇರೋದ್ರಿಂದ ನಿಮಗೆ ಬ್ಯೂಟಿಫುಲ್ ಅಂತ ಅನಿಸುತ್ತೆ. ಅಲ್ಲಿ ಯಾವುದನ್ನು ನೋಡಿದ್ರೂ ನಿಮಗೆ ಗ್ರೀನರಿ ಇರೋದ್ರಿಂದ, ಬ್ಯೂಟಿಫುಲ್ ಆಗಿರೋದ್ರಿಂದ ಸ್ಪೆಷಲ್ ಅಂತಲೇ ಅನಿಸುತ್ತೆ ಪ್ರತಿಯೊಂದೂ. ಸೊ ಇದಾಗಿತ್ತು ನನ್ನ 2 days ಕೊಚ್ಚಿ ಟ್ರಿಪ್. 3-4 days ನಾನು ಕ್ರೂಸಲ್ಲಿ ಇದ್ದಂಥ ಮುಂಬೈ ಟು
ಕೊಚ್ಚಿದು ಇದಿತ್ತು. ಸೊ ಇದಾಗಿತ್ತು ಆಲ್ಮೋಸ್ಟ್ ನಂದು 7 days ಟ್ರಿಪ್. ಫೈನಲ್ ಆಗೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಆದರೆ ಒಳ್ಳೆ ವರ್ತ್ ಇಟ್ ಅಂತ ಅನಿಸುತ್ತೆ. ಆದರೆ ಒಂದು ಅನಿಸಿದ್ದೇನಪ್ಪ ಅಂತ ಹೇಳಿದ್ರೆ, ಹಾಲಿಡೇಸಲ್ಲಿ ಎಲ್ಲೂ ಪ್ಲ್ಯಾನ್ ಮಾಡಬಾರ್ದು. ಅಂದರೆ ನಾವು ಅನ್ಕೋತೀವಿ ಮಕ್ಳಿಗೆ ಸ್ಕೂಲ್ ರಜಾ ಇರುತ್ತೆ, ಹಾಗಾಗಿ ನಾವು ಹೋಗ್ಬೋದು ಅಂತ. ಆ್ಯಕ್ಚುಲಿ ಅದೇನೇ ಒಂದು ರಾಂಗ್ ಅಂತ ಅನ್ಕೊತೀನಿ. ಯಾಕೆಂತೇಳಿದ್ರೆ ಅವಾಗ ಫಸ್ಟ್ ಥಿಂಗ್ ಬಂದುಬಿಟ್ಟು ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಸೆಕೆಂಡ್ ಥಿಂಗ್ ಬಂದುಬಿಟ್ಟು ನಿಮಗೆ ಅಷ್ಟೇ ಕ್ವಾಲಿಟಿ ಆಗಿರೋ ಇಂಟ್ರೆಸ್ಟನ್ನ ಎಲ್ಲ ವೆಂಡರ್ಸ್ ಯಾರೂ ಕೊಡಲ್ಲ. ಲೈಕ್ ನಿಮಗೆ ರೆಸ್ಟೋರೆಂಟ್ಸ್ಗೆ ಹೋಗಿ, ಒಂದು ಹೋಟೆಲ್ಸ್ಗೆ ಹೋಗಿ, ಒಂದು ರೂಮ್ ಬುಕ್ಕಿಂಗ್ ಹೋಗಿ, ಎಲ್ಲ ಕಡೆನೂ ನಿಮಗೆ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ. ಆಮೇಲೆ ಅದೇ ರೀತಿ ಸರ್ವಿಸು ಸ್ವಲ್ಪ ಸಿಗೋದು ಕಷ್ಟ ಆಗುತ್ತೆ. ಅಂದರೆ ಎಲ್ಲ ಹರಿಬರಿ ಆಗುತ್ತೆ. ಅದರಲ್ಲೂ ವೀಕೆಂಡ್ಸ್ ಅಂತ ಹೋಗ್ಬಿಟ್ರಂತೂ ಫುಲ್ಲು ಕಥೆನೇ ಇಲ್ಲ. ಸೊ ನೀವು ಕೂಡ ಇದೇ ರೀತಿ ನೋಡಿ ಪ್ಲ್ಯಾನ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬ್ಯಾಂಗ್ಳೂರು ಬಂದಿದೆ. ಸೊ ನಾವಿವಾಗ ಇಳಿತಾ ಇದ್ದೀವಿ. ಲಗೇಜ್ ಅಂತೂ ಜಸ್ಟ್ ನಮ್ಮದೊಂದು 2 to 3 bags ಅಷ್ಟೇ ಇದ್ದಿದ್ದು. ಲಗೇಜನ್ನು ಕೂಡ ಅಷ್ಟೇ ತುಂಬ ಇಡೋಕ್ಕೆಲ್ಲ ತುಂಬ ಸ್ಪೇಷಿಯಸ್ ಆಗಿತ್ತು. ಓವರಾಲಾಗಿ ಅಂಬಾರಿ ಉತ್ಸವದ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ಜೊತೆಗೆ ನಮ್ಮ ಕ್ರೂಸ್ ಎಕ್ಸ್ಪೀರಿಯೆನ್ಸ್ ಕೂಡ ಇನ್ನು ಮೋಸ್ಟ್ ಬ್ಯೂಟಿಫುಲ್ ಆಗಿತ್ತು ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್